ಆಮೇಲೆ ಒಂದು ಆಡ್ ಮಾಡ್ತೇನೆ ಅಷ್ಟೇ. ಅವರು ಒಂದು ವರ್ಡ್ ಆಫ್ ಕಾಷನ್ ಅನ್ನ ತಾವು ಇಂಟ್ರೊಡ್ಯೂಸ್ ಮಾಡಬಹುದು. ವ್ಯಕ್ತಿ ಬಗ್ಗೆ ನೇರವಾಗಿ ಉಲ್ಲೇಖ ಮಾಡದೆ ಮಹಿಳೆಯರು ಯಾವ ರೀತಿ ದುರುಪಯೋಗ ಆಗ್ತಾ ಇದ್ದಾರೆ, ಮಹಿಳೆಯರ ಮೇಲೆ ಶೋಷಣೆ ಹೇಗೆ ಆಗ್ತಾ ಇದೆ, ಆ ಮಹಿಳೆಯರನ್ನೇ ದುರುಪಯೋಗ ಮಾಡಿಕೊಂಡು ಸಮಾಜದ ಸ್ವಾಸ್ಥ್ಯವನ್ನ ನಾವು ಹೇಗೆ ಕೆಡಿಸ್ತಾ ಇದ್ದೇವೆ, ಆ ವಿಷಯದ ಬಗ್ಗೆ ಮಾತಾಡಿದ್ರೆ ಎಲ್ಲೂ ಕೂಡ ಎನ್ಕ್ವೈರಿಯನ್ನ ಪ್ರೆಜುಡ್ಯೂಸ್ ಮಾಡಿದಾಗೆ ಆಗೋದಿಲ್ಲ. ಅವರು ಮಹಿಳೆಯರ ಯಾವ ರೀತಿ ಮಹಿಳೆಯರ ದುರುಪಯೋಗ ಆಗ್ತಾ ಇದೆ, ಮಹಿಳೆಯರೇ ಹೇಗೆ ದಾಳವಾಗಿ ಉಪಯೋಗಿಸಿ ಬೇರೆ ಮಹಿಳೆಯರನ್ನ ಅದರಿಂದ ತೊಂದರೆಗೆ ಸಿಕ್ಕಿಸ್ತಾ ಇದ್ದಾರೆ, ಈ ದಾಟಿಯಲ್ಲಿ ಮಾತಾಡಿದ್ರೆ ಎಲ್ಲೂ ಕೂಡ ಅದು ಈಗ ಸಬ್ಜುಡಿಸ್ ಪ್ರಶ್ನೆ ಬರೋದಿಲ್ಲ, ಯಾಕಂದ್ರೆ ಇನ್ನೂ ಜುಡಿಷರಿಗೆ ಚಾರ್ಜ್ ಶೀಟ್ ಹೋಗಿಲ್ಲ. ಈಗ ಬರೋದು ಎನ್ಕ್ವೈರಿನೂ ಪ್ರಿಜುಡಿಸ್ ಆಗಬಾರದು ಅನ್ನುವಂತಹದ್ದು ಅದರ ಸಾರಾಂಶ ಇದೆ. ಸೊ ಅವರು ಮಹಿಳೆಯರ ದುರುಪಯೋಗ ಮತ್ತು ವ್ಯಕ್ತಿಗಳನ್ನ ಬದಿಗಿಟ್ಟು ವ್ಯಕ್ತಿಯನ್ನ ನೇರವಾಗಿ ಮಾತಾಡದೆ ಮಹಿಳೆ ಹೇಗೆ ನಡೀತಾ ಇದೆ ಅನ್ನುವಂಥದ್ದು ಮಾತಾಡಿದ್ರೆ ನನ್ನ ಅಭಿಪ್ರಾಯದಲ್ಲಿ ಯಾವ ನಮ್ಮ ನಿಯಮಾವಳಿನೂ ಕೂಡ ಉಲ್ಲಂಘನೆ ಆಗೋದಿಲ್ಲ, ನಿಯಮಾವಳಿಯ ಒಳಗೆ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇದು ನಿಜವಾಗ್ಲೂ ಚಿಂತಾಜನಕವಾದ ಪರಿಸ್ಥಿತಿ. ಯಾಕಂದ್ರೆ ಇದು ಅತ್ಯಾಚಾರ, ಅಪವಾದನೆ ಅಥವಾ ಆರೋಪ ಇರೋದು ವಿಕಾಸಸೌಧದಲ್ಲಿ ನಡೆದು ಹೋಗಿದೆ ಅಂತ. ಒಂದ್ ನಿಮಿಷ ಅವರೆಲ್ಲ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ವಿಕಾಸಸೌಧದಲ್ಲಿ ನಡೆದು ಹೋಗಿದೆ ಅಂದಾಗ ನಾನೀಗ ರೂಲಿಂಗ್ ಕೊಟ್ಟಿದ್ದೆಲ್ಲ ಕೊಡ್ತೇನಂತ ಹೇಳಿ ನಮಗ್ ಮಧ್ಯಾಹ್ನವರೆಗೂ ನೀವು ಇದಕ್ಕೆ ಅವಕಾಶ ಮಾಡ್ಕೊಡಿ. ಆಯ್ತು, ನೋಡುವ ಬೇಗ ಬೇಗ ನಾಳೆ ಕೊಡುವ. ನಿಮ್ಮ ಜನ ಬಂದ್ರೆ ನೀವು ನಾಳೆ ಕೊಟ್ಟಾಗ ನೀವು ಏನ್ ರೂಲಿಂಗ್ ಕೊಡ್ತಿರೋ ಕೊಡಿ, ಅದ್ರ ಮೇಲೆ ನಾವು ಮಾತಾಡ್ತೀವಿ. ಇವತ್ತೇ ಕೊಡುವ. ಈಗ ಅದ್ರ ಬಗ್ಗೆ ನಾವು ಚರ್ಚೆ ಇಲ್ಲ. ನೀವು ನಮ್ಗೆ ನನ್ನ ಮಾತು ಕೊಟ್ಟಿರೋ ಪ್ರಕಾರ ಮಾತು ಕೊಟ್ಟಿರೋ ಪ್ರಕಾರ ಹೆಲ್ತ್ ಮಿನಿಸ್ಟರ್ ವಿರೋಧ ಪಕ್ಷ ನಾಯಕರು ನಮಗ್ ಮಾತು ಕೊಟ್ಬಿಡ್ಲಿ, ನೀವು ಮಾಡ್ಕೊಡ್ತೀರಾ ಅಂತ. ಚರ್ಚೆ ಅದೇ 16/12/2024 ನಡೆದ ಕಾರ್ಯಕಲಾಪದ ಮೊದಲ ಮಾನ್ಯ ಸದಸ್ಯ ಪಟ್ಟಿ ಮಹೇಶ್ ತೆಂಗಿನಕಾಯಿ, ಪ್ರಭು ಬಿ ಚವಾಣ್, ಪುಟ್ರಂಗ್ ಶೆಟ್ಟಿ, ಸಿದ್ದು ಸವದಿ, ಸಿಸಿ ಪಟೇಲ್, ಡಾಕ್ಟರ್ ಮಂತರ್ ಗೌಡ, ಕೆ ರಾಜೇಂದ್ರ, ಬಸವರಾಜ್ ಇತ್ನಾಲ್, ಭೀಮಣ್ಣ ಟಿ ನಾಯಕ್, ಕೆ ಷಡಕ್ಷರಿ, ಎಂಟಿ ಕೃಷ್ಣಪ್ಪ, ದರ್ಶನ್ ಪುಟ್ಟಣ್ಣಯ್ಯ, ರಾಜ ವೇಣುಗೋಪಾಲ್ ನಾಯಕ್, ನೇಮಿರಾಜ್ ನಾಯಕ್, ಸಂಗಪ್ಪ ಸವದಿ, ಯುಬಿ ಬಣಕರ್, ಎನ್ಎಚ್ ಕೋನರೆಡ್ಡಿ, ಎಸ್ಎನ್ ಚನ್ನಬಸಪ್ಪ, ಎಸ್ಟಿ ಸೋಮಶೇಖರ್, ಡಿಜಿ ಶಾಂತನಗೌಡ, ಐಒಲೆ ದುರ್ಯೋಧನ್ ಮಹಾಲಿಂಗಪ್ಪ, ಎಚ್ಕೆ ಸುರೇಶ್, ಸಿಬಿ ಸುರೇಶ್ ಬಾಬು, ಡಾಕ್ಟರ್ ಅಶ್ವಥ್ ನಾರಾಯಣ್. ಈಗ ನಾವು ನಿನ್ನೆ ಡಿಸೈಡ್ ಮಾಡಿದಾಗೆ ನೀವೊಂದು ಆದಷ್ಟು ಬೇಗನೆ, ಯಾಕಂತ ಹೇಳಿದ್ರೆ ನಾನು ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ನನಗೆ ಒಂದ್ ಸೆಕೆಂಡ್ ಮಾತಾಡ್ಲಿಕ್ಕೆ ನೋಡಿ ನನಗೆ, ಯಾಕೆ ಕೋನ್ ರೆಡ್ಡಿ ಅವರೇ ಅಲ್ವೇ ಅದಕ್ಕೆಲ್ಲ ಸರ್ ಫಸ್ಟ್ ಬಂದವ್ರು ನಾವು ಅದು ನಾಳೆಗೆ ಬರ್ತದೆ ನಿಮ್ಮ ಹೆಸರು. ಈಗ ವಿಚಾರ ಏನಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ನಾಳೆ ಸಂಜೆ ಒಳಗಡೆ ಇದು ಈಗ ಈ ಅಧಿವೇಶನ ಕೊನೆಗೊಳ್ತದೆ. ಇದಕ್ಕಿಂತ ಮುಂಚೆ ಉತ್ತರ ಕನ್ನಡ ಒಂದಿಬ್ರು 4 ಜನ ಚರ್ಚೆ ಮಾಡಬೇಕು. ಅದಕ್ಕೆ ಮನೆ ಮುಖ್ಯಮಂತ್ರಿ ಉತ್ತರ ಕೊಡ್ಲಿಕ್ಕಿದೆ. ವಕ್ಫ್ ಬಗ್ಗೆ ಈಗ ದೀರ್ಘವಾದ ಚರ್ಚೆ ಆಗಿದೆ, ಅದಕ್ಕೆ ವಕ್ಫ್ ಸಚಿವ ಉತ್ತರ ಕೊಡ್ಲಿಕ್ಕಿದೆ. ನಮ್ಮ ಅತಿ ಬಲಿಯಾಣ ಸಂಬಂಧಪಟ್ಟ ರೆವಿನ್ಯೂ ಮಿನಿಸ್ಟರ್ ಅವರು ಉತ್ತರ, ಈ 3 ಉತ್ತರ ಕಡ್ಡಾಯವಾಗಲೇಬೇಕು. ಅದರ ಜೊತೆಯಲ್ಲಿ ನೀವು ಒಂದು ಹೆಲ್ತ್ಗೆ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಮಾತು ಕೊಟ್ಟು ಕಾರಣ ನಾವು ಇವತ್ತು ಬೆಳಿಗ್ಗೆ ನಿಮ್ಗೆ ಒಂದು ಕೊಡ್ತಾ ಅಂತ ಹೇಳಿವೆ. ಆದಷ್ಟು ಬೇಗ ಶಾರ್ಟ್ ಮುಗಿಸಿ ಬೇಗ ಆದ್ರೆ ನಾಯನ ಮೋಟ ಇವತ್ತಿಗೆ ಮಾತಾಡ್ಲಿಕ್ಕೆ ಕೊಡುವ. ನಿಮ್ಗೆ ಮಾತಾಡ್ಲಿಕ್ಕಿಲ್ಲ, ನೀವು ಕೆಲಸ ಮಾಡಬೇಕು. ಪ್ರಯತ್ನ ಮಾಡ್ತಾ ಇದ್ದೀವಿ.